ಯೂಟ್ಯೂಬ್ ಚಾನಲ್ಗೆ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ ಅನ್ನೋತಾ ಈ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಟೈಮ್ ಬಂದುಬಿಟ್ಟು 5:35 ಆಗ್ತಾ ಇದೆ. ಸೊ ನಾನು ಎಲ್ಲಿ ಬಂದಿನಪ್ಪ ಅಂದರೆ ಮೈಸೂರಲ್ಲಿ ಪಯಣ ಅಂದ್ಬಿಟ್ಟು ಈ ಪ್ಲೇಸಿಗೆ ಬಂದೀನಿ. ಸೊ ಈ ಪ್ಲೇಸಲ್ಲಿ ಏನು ತುಂಬ ಲೈಕ್ ಕಾರ್ಸ್ ಇದೆ. ಸೊ ಎಷ್ಟು ವರ್ಷ ಕಾರ್ಸ್ಗಳಿದೆ ಈ ವ್ಲಾಗ್ ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ತುಂಬ ಚೆನ್ನಾಗಿದೆ ಪಯಣ. ಸೊ ಫೈನಲಿ ನಾನು ಇದು ಮೈಸೂರದ ವ್ಲಾಗ್ ಮಾಡಬೇಕಂತ ತುಂಬ ಆಸೆ ಇತ್ತು ಈ ಕಾರ್ಸ್ ಬಗ್ಗೆ. ಸೊ ಬನ್ನಿ ನಾನು ಮುಂದೆಗಡೆ ವಿಡಿಯೋ ಕ್ಲಿಪ್ ನಿಮಗೆ ತೋರಿಸ್ತಾನೆ ಹೇಗಿದೆ ಪಯಣ ಅಂತ ಅಂದ್ಬಿಟ್ಟು ಒಳಗಡೆ. ಸೊ ಬನ್ನಿ ಹೋಗೋಣ. ಈ ಥರ ಕಾಣಿಸ್ತಾ ಇರ್ಬೋದು ಪಯಣ ಮೈಸೂರಲ್ಲಿದೆ ಇದು. ಸೊ ತುಂಬ ಚೆನ್ನಾಗಿದೆ, ಒಳಗಡೆ ಅದ್ಭುತವಾಗಿ ಡಿಫ್ರೆಂಟ್ ಕಾರ್ ಇರುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು, ಎಲ್ಲ ವ್ಲಾಗ್ ಮಾಡಿದ್ದೆ ಮೈಸೂರದು. ಸೊ ಇದು ನನ್ನದೇ ಲಾಸ್ಟ್ ಕೊನೆಯದಿತ್ತು. ನನಗೆ ತುಂಬ ಆಸೆ ಇತ್ತು ತುಂಬ ದಿನದಿಂದ ಮಾಡಬೇಕಂತ. ಸೊ ಬನ್ನಿ ಇವತ್ತು ನಾನು ಮಾಡ್ತಾಯಿದ್ದೀನಿ, ಫೈನಲಿ ಪಯಣಗೆ ನಾನು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ಇದು ಬಂದುಬಿಟ್ಟು ರೆಸ್ಟೋರೆಂಟು, ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ಡಿಫ್ರೆಂಟ್ ಥರ ನಿಮಗೆ ಏನು ಬೇಕು ತಿನ್ನೋಕ್ಕೆ ಸಿಗುತ್ತೆ. ಇಲ್ಲಿ ಪ್ಯೂರ್ ವೆಜಿಟೇರಿಯನ್ನೇ ಸಿಗೋದು, ಮತ್ತು ಬೇರೆ ಏನೂ ಸಿಗೋಲ್ಲ. ಸೊ ನಾನು ಜ್ಯೂಸ್ ತೊಗೊಂಡಿದ್ದೆ. ಸೊ ನನಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತುಂಬ ಇಷ್ಟ. ನನಗಂತೂ ತುಂಬ ಸುಸ್ತಾಗಿತ್ತು, ನಾನು ಅದಕ್ಕೇ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಆರ್ಡರ್ ಮಾಡಿದ್ದೆ. ಸೊ ಪ್ರತಿಯೊಂದು ಡಿಫ್ರೆಂಟ್ ನಿಮಗೆ ಕೌಂಟರ್ ಸಿಗುತ್ತೆ, ನಿಮ್ಗೆ ಏನು ತಿನ್ಬೇಕು ಅನಿಸುತ್ತೆ ಪ್ರತಿಯೊಂದು ಸಿಗುತ್ತೆ. ಸೊ ಐ ಆಮ್ ಹ್ಯಾವಿಂಗ್ ಮೈ ಸ್ಟ್ರಾಬೆರಿ ಜ್ಯೂಸ್. ಐ ಲವ್ ಸ್ಟ್ರಾಬೆರಿ. ಜ್ಯೂಸ್ ಕುಡಿದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದಿದ್ದು ಪಯಣ ನೋಡೋಕ್ಕೆ. ಬನ್ನಿ ಒಳಗಡೆ ಹೋಗೋಣ ಹೇಗಿರುತ್ತೆ ಅಂತ. ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಪಯಣ ನೋಡೋಕ್ಕೆ, ಒಳಗಡೆ ಯಾವ ಥರ ಕಾರ್ಸ್ ಇರುತ್ತೆ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ. ಫೈನಲಿ ಒಳಗಡೆ ಬಂದೆ, ಹೋಗೋಣ ಬನ್ನಿ. ಫೈನಲಿ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಎಂಟ್ರೆನ್ಸ್ ಈ ಥರ ಬೋರ್ಡನ್ನು ಕಾಣಿಸುತ್ತೆ. ಸೊ ಏನಪ್ಪ ಈ ಬೋರ್ಡ್ ಅಂದರೆ, ಇದು ಟಿಕೆಟ್ಸ್ದು ಕೌಂಟರ್. ಅಂದರೆ 75 ರೂಪೀಸ್, 120 ರೂಪೀಸ್, ಹಾಗೂ ಅಂಡರ್ 12 ಏಜ್ ಇದ್ದವ್ರಿಗೆ ಉಚಿತ ಫ್ರೀ ಆಗಿರುತ್ತೆ. ಅದಕ್ಕಿಂತ ಜಾಸ್ತಿ ಇದ್ದರೆ ನೀವು ಟಿಕೆಟನ್ನು ತೊಗೊಳ್ಬೇಕು. ಹಾಗೂ ಟೈಮಿಂಗ್ ಬಂದುಬಿಟ್ಟು ಮಾರ್ನಿಂಗ್ 9 to 8 o'clock. ಕ್ಲೋಸಿಂಗ್ ಟೈಮ್ ಬಂದುಬಿಟ್ಟು 7:30ಗೆ ಕ್ಲೋಸ್ ಆಗುತ್ತೆ ನಮ್ಮ ಪಯಣ. ಸೊ ಬನ್ನಿ ಒಳಗಡೆ ಹೋಗೋಣ, ಹೇಗಿದೆ ನಮ್ಮ ಟಿಕೆಟ್ ಕೌಂಟರ್. ರಿಸೆಪ್ಷನಿಸ್ಟ್, ಯು ಹ್ಯಾವ್ ಟು ಟೇಕ್ ದ ಟಿಕೆಟ್ಸ್. ಸೊ ಬನ್ನಿ ಟಿಕೆಟ್ಸ್ ತೊಗೋಣ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಪಯಣ ಅದು ಈ ಥರ ಇದೆ, ನೋಡ್ತಾ ಇರ್ಬೋದು. ಸೊ ಬನ್ನಿ ಒಳಗಡೆ ಹೋಗೋಣ. ನಿಮಗೆ ಎಂಟ್ರೆನ್ಸ್ ಕಾರ್ ಕಾಣ್ತಾ ಇರ್ಬೋದು. ಇದು ಯಾರಪ್ಪ ಕಾರು ಅಂತಂದರೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರದ್ದು ಕಾರು. ಸೊ ಅವರು ಯೂಸ್ ಮಾಡೋಂಥ ಕಾರು ಇದನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಅವರೇ ಪಯಣದು ಸ್ಥಾಪಕರು ಅಂತ. ಈ ನಮ್ಮ ಮೊದಲನೇ ಕಾರ್ ಈ ಥರ ಇರುತ್ತೆ. ಸೊ ಇದು ಬಂದುಬಿಟ್ಟು ಕಾರು ಎಲ್ಲ ಡಿಸೇಬಲ್ ಆಗಿರುತ್ತೆ. ಇಲ್ಲಿ ಎಲ್ಲ ಇಂಜನ್ ಪಾರ್ಟ್ಸ್ ಆಚೆಗಡೆ ನೀವು ನೋಡ್ಬೋದು. ಒನ್ ಬೈ ಒನ್ ಕಾರ್ಸ್ ಪಾರ್ಟ್ ಇದೆ. ಸೊ ಎಲ್ಲದಕ್ಕೂ ಪಾರ್ಟ್ಸ್ಗೆ ಯಾವ ಥರ ನಾವು ಅಲ್ಲಿ ನಾವು ಕೂತಿರ್ತೀವಿ, ಬಟ್ ಎಲ್ಲದಕ್ಕೂ ಡಿಫ್ರೆಂಟ್ ಥರ ಪಾರ್ಟ್ಸ್ ಇರುತ್ತೆ. ಇಂಜನ್ಸ್ ಇರುತ್ತೆ, ಮಷಿನ್ಸ್ ಇರುತ್ತೆ. ಪ್ರತಿಯೊಂದು ಇಂಜನ್ಸ್ ಮಷಿನ್ ಆಗಿರ್ಬೋದು ಕಾರಲ್ಲಿ ವರ್ಕ್ ಮಾಡುತ್ತೆ. ಇಲ್ಲಿ ಬಂದುಬಿಟ್ಟು ನೋಡಿ, ಪೆಟ್ರೋಲ್ದು ಇಂಜನ್ ಬೇರೆ ಇದೆ. ಸೊ ಪ್ರತಿ ಒಂದೊಂದು ಮಷಿನ್ ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಟಾಂಗಗಳು ಹಳೇ ಜನರೇಷನ್, ಹಳೇ ಕಾಲದಿಂದ ಈ ಟಾಂಗಗಳು ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ವೀಲ್ಸ್ ಕೂಡ ನೋಡಿ, ಒಂದೊಂದು ಡಿಫ್ರೆಂಟ್ ವೀಲ್ ಇದೆ. ಡಿಫ್ರೆಂಟ್ ಟಾಂಗ ನೋಡ್ತಾ ಇರ್ಬೋದು. ಮುಂಚೆ ಕಾಲದಲ್ಲಿ ಟಾಂಗಗಳೇ ಯೂಸ್ ಮಾಡ್ತಾಯಿದ್ರು ತುಂಬ ವರ್ಷ ಹಿಂದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, ಇದು ಬಂದುಬಿಟ್ಟು ರಾಯಲ್ಸ್ ರಾಯ್, ಎಲ್ಲರಿಗೂ ಗೊತ್ತಿರೋಂಥದ್ದು. ಸೊ ಹಳೇ ಕಾಲದಲ್ಲಿ ಈ ಥರ ಇತ್ತು ನಮ್ಮ ರಾಯಲ್ಸ್ ರಾಯ್ ಕಾರ್. ಯಾರು ತುಂಬ ಪ್ರಿಯರು ಇದ್ದೀರಾ, ಕಾರ್ ಪ್ರಿಯರು, ಸೊ ಬನ್ನಿ ಪಯಣಗೆ ನೋಡಿ. ಫಿಯೆಟ್ 501 ಮಾಡಲ್ ನಂಬರ್ 1925. ಒರಿಜಿನಲ್ ಬಂದುಬಿಟ್ಟು ಇಟಾಲಿ. ಇಂಜನ್ 1460 cc ಓಡುತ್ತೆ. ಫಿಯೆಟ್ 521 model number 1928, original Italy, engine number 2516 cc, power 51 HP, transmission 4 speed ಅಲ್ಲಿ ಓಡುತ್ತೆ ಮ್ಯಾನ್ಯುವಲಿ. Ford Perfect E93A, model number 1946, or original USA, engine number 3768 cc, power 140 HP, transmission
3 ಸ್ಪೀಡಲ್ಲಿ ಮ್ಯಾನ್ಯಲಿ ಓಡುತ್ತೆ. ಮಾರಿಸ್ 8 ಸೀರೀಸ್ ಇ ಮಾಡೆಲ್ ನಂಬರ್ 1948 ಒರಿಜಿನಲ್ ಇಂಗ್ಲೆಂಡ್ 19 cc power 29.6 transmission 4 speed manually. It's run Quick Series 50 Super 8 model number 1947 original in USA, engine number 464 cc power 144 speed 3 transmission ಮ್ಯಾನ್ಯಲಿ ಇಟ್ ವಿಲ್ ರನ್. ನಿಮಗೆ ಮೇಲೆಗಡೆ ಇರೋದು ಪಲ್ಲಕ್ಕಿಯನ್ನು ತೋರಿಸುತ್ತೇನೆ. ಇದು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇರೋದು ಅಂತ ಪಲ್ಲಕ್ಕಿ. ನಾವು ಮುಂದೆಗಡೆ ನೋಡ್ತಾ ಇರೋದು ಕಾರ್ ಬಂದುಬಿಟ್ಟು ಇದು ಮೈಸೂರದ ಒಡೆಯದ ಕಾರು. ಇದ್ರ ಕಾರ್ ಇನ್ಫಾರ್ಮೇಷನ್ ಹೀಗಿರುತ್ತೆ. ಡ್ಯಾಮ್ಲರ್ DE36 ಮಾಡೆಲ್ ನಂಬರ್ 1949 ಒರಿಜಿನಲ್ ಬಂದುಬಿಟ್ಟು ಇಂಗ್ಲೆಂಡಲ್ಲಿ, ಇಂಜನ್ ನಂಬರ್ 5460 cc ಪವರ್ ಬಂದುಬಿಟ್ಟು 150 ಟ್ರಾನ್ಸ್ಮಿಷನ್ 4 ಸ್ಪೀಡಲ್ಲಿ ಓಡುತ್ತೆ. ಸೊ ನೆಕ್ಸ್ಟ್ ನಾನು ನಿಮ್ಗೆ ಏನು ತೋರಿಸ್ತಾ ಇರ್ಬೋದು ಅಂತ ನಿಮಗೆ ತೋರಿಸ್ತೇನೆ. ಸೊ ಬನ್ನಿ. ಸೊ ಎಲ್ಲರಿಗೂ ತುಂಬ ಬಾಯ್ಸ್ಗೆ ಕ್ರೇಜಿ ಅಂದರೆ ಬೈಕ್ಸ್. ಸೊ ಬೈಕ್ಸ್ ಅಂದರೆ ಇಲ್ಲಿ ಎಲ್ಲ ಥರ ಬೈಕ್ಸ್ನ ಡಿಸ್ಪ್ಲೇ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಪ್ರತಿ ಒಂದು ಬೈಕ್ ಯಾವ ಶತಮಾನದಿಂದ ಲೈಕ್ ಎಷ್ಟು ವರ್ಷದಿಂದ ಇದೆ ಅಂತ ಇವರು ವಿತ್ ಕಂಪನಿ ಮತ್ತು ಹಾಗೂ ಡೇಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಸ್ಕೂಟಿ ಆಗಿರ್ಬೋದು, ಹಾಗೂ ಹೀರೋ ಹೋಂಡಾ ಬೈಕು, ಸ್ಪ್ಲೆಂಡರ್ ಮತ್ತು ಹಾಗೂ ಹೀರೋ ಹೋಂಡಾ ಪ್ರತಿಯೊಂದು ಬೈಕ್ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಓಲ್ಡ್ ಜನರೇಷನ್ ಬೈಕ್ಸ್. ನಾವು ಯೂಶಲಿ ಇವಾಗಿನ ಜನರೇಷನಲ್ಲಿ ನಾವು ಈ ಥರ ಬೈಕ್ಸ್ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಪಯಣದಲ್ಲಿ ನೀವು ನೋಡ್ಬೋದು, ಪ್ರತಿಯೊಂದು ಓಲ್ಡ್ ಬೈಕ್ ಕೂಡ ನೀವು ನೋಡ್ಬೋದು. ನ್ಯೂ ಬೈಕ್ ಕೂಡ ಇಟ್ಟಿದ್ದಾರೆ. ರಾಯಲ್ ಎನ್ಫೀಲ್ಡ್ ಬೈಕ್ ಕೂಡ ಇಲ್ಲಿ ಆಗಿರ್ಬೋದು, ಪ್ರತಿಯೊಂದು ಬೈಕ್ಸ್ ನೀವು ನೋಡ್ಬೋದು. ಹಾಗೂ ಇಲ್ಲಿ ನಮ್ಮದು ಬಜಾಜ್ ಕೂಡ ಇದೆ, ಬಜಾಜ್ TVS ಪ್ರತಿಯೊಂದು ಬೈಕ್ ನೀವು ನೋಡ್ಬೋದು. ಬನ್ನಿ ನೆಕ್ಸ್ಟ್ ಕಾರ್ ಇನ್ನೊಂದು ತೋರಿಸ್ತೇನೆ. ಅದ್ರ ಇನ್ಫಾರ್ಮೇಷನ್ ಹೀಗಿರುತ್ತೆ. ಸಿಟ್ರನ್ ಟ್ರ್ಯಾಕ್ಷನ್ ಎವೆನ್ 2CV ಮಾಡೆಲ್ ನಂಬರ್ 1947 ಒರಿಜಿನಲ್ ಬಂದುಬಿಟ್ಟು ಫ್ರಾನ್ಸ್, ಇಂಜನ್ ನಂಬರ್ ಬಂದುಬಿಟ್ಟು 199 cc ಪವರ್ 56 HP ಟ್ರಾನ್ಸ್ಮಿಷನ್ 3 ಸ್ಪೀಡಲ್ಲಿ ಮ್ಯಾನ್ಯಲಿ ರನ್ ಆಗುತ್ತೆ. So happy to see these cars and Payana. They have a different story behind on these cars and different history for every car, and I was so glad to see these cars and I was enjoying lot and doing my vlog and I was so excited to see this car. ಒಂದು ಕಾರ್ ಇನ್ಫಾರ್ಮೇಷನ್ ಹೀಗಿರುತ್ತೆ. ನೇಮ್ ಹೀಗಾಗಿರುತ್ತೆ, ಹಿಲ್ ಮ್ಯಾನ್ ಮಿಕ್ಸ್ ಫೇಸ್ V ಮಾಡೆಲ್ ನಂಬರ್ 1952 ಒರಿಜಿನಲ್ ಬಂದುಬಿಟ್ಟು ಇಂಗ್ಲೆಂಡ್. ಸೊ ಪವರ್ ಬಂದುಬಿಟ್ಟು 37.5 HP, ಟ್ರಾನ್ಸ್ಮಿಷನ್ ಬಂದುಬಿಟ್ಟು 5 ಸ್ಪೀಡಲ್ಲಿ ಮ್ಯಾನ್ಯಲಿ ರನ್ ಆಗುತ್ತೆ. ಡಿಫ್ರೆಂಟ್ ಕಾರ್ಗಳು ಇದೆ, ಹಾಗೂ ಡಿಫ್ರೆಂಟ್ ಮಾಡೆಲ್ಸ್ ಕೂಡ ಇದೆ. ಹಾಗೂ ಅದರದ್ದು ಪರ್ಟಿಕ್ಯುಲರ್ ಯಾವ ಪ್ಲೇಸ್ದಿದು, ಯಾವ ಕಂಟ್ರಿದಿದು ಪ್ರತಿಯೊಂದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಹಾಗೂ ನೋಡೋಕ್ಕೆ ಮಾತ್ರ ತುಂಬ ಅದ್ಭುತವಾಗಿದೆ ಕಾರ್ಸ್. ಓಲ್ಡನ್ ಜನರೇಷನ್ ಕಾರ್ಗಳು ನಾವು ನಿಜವಾಗ್ಲೂ ನಾವು ನೋಡೋಕ್ಕಾಗಂಗೆ ಇಲ್ಲ ಆಚೆ. ಸೊ ಬನ್ನಿ, ನಮ್ಮ ಮೊಟ್ಟ ಮೊದಲನೇ ಭಾರತ ಕಾರು ಯಾವುದಿದೆ ಅನ್ನುತ್ತಾ ನಿಮಗೆ ಹಿಂದೂಸ್ತಾನ್ 14 ಮಾಡೆಲ್ ನಂಬರ್ 1952 ಒರಿಜಿನಲ್ ಬಂದುಬಿಟ್ಟು ನಮ್ಮ ಇಂಡಿಯಾದು, ಇಂಜನ್ ನಂಬರ್ 1477 cc ಪವರ್ ಬಂದುಬಿಟ್ಟು 41, ಟ್ರಾನ್ಸ್ಮಿಷನ್ ಬಂದು 4 ಸ್ಪೀಡಲ್ಲಿ ಇದು ಮ್ಯಾನ್ಯಲಿ ರನ್ ಆಗುತ್ತೆ ನಮ್ಮ ಇಂಡಿಯಾ. ಸೊ ಪಕ್ಕದಲ್ಲಿ ವೈಟ್ ಕಾರ್ ಇರೋದು ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಮಾಡೆಲ್ ನಂಬರ್ 1956 ಒರಿಜಿನಲ್ ಬಂದುಬಿಟ್ಟು ಇಂಡಿಯಾ, ಇಂಜನ್ ನಂಬರ್ 1498 cc ಪವರ್ 41, ಟ್ರಾನ್ಸ್ಮಿಷನ್ ಬಂದು 4 ಸ್ಪೀಡಲ್ಲಿ ಮ್ಯಾನ್ಯಲಿ ಇದು ರನ್ ಆಗುತ್ತೆ. ಶವರ್ಲಿ ಬೆಲ್ ಏರ್ ಮಾಡೆಲ್ ನಂಬರ್ 1955 ಒರಿಜಿನಲ್ ಬಂದುಬಿಟ್ಟು USA, ಇಂಜನ್ ನಂಬರ್ 1359 cc ಪವರ್ ಬಂದುಬಿಟ್ಟು 123, ಟ್ರಾನ್ಸ್ಮಿಷನ್ 3 ಸ್ಪೀಡಲ್ಲಿ ಮ್ಯಾನ್ಯಲಿ ರನ್. ಹಿಂದೂಸ್ತಾನ್ ಅಂಬಾಡಿಸರ್ ಬಾರ್ಕ್ 1 ಮಾಡೆಲ್ ನಂಬರ್ 1961 ಒರಿಜಿನಲ್ ಬಂದುಬಿಟ್ಟು ಇಂಡಿಯಾ, ಇಂಜನ್ ನಂಬರ್ ಬಂದುಬಿಟ್ಟು 1456 cc ಪವರ್ 55 HP, ಟ್ರಾನ್ಸ್ಮಿಷನ್ ಬಂದುಬಿಟ್ಟು 4 ಸ್ಪೀಡಲ್ಲಿ ಮ್ಯಾನ್ಯಲಿ ರನ್ ಆಗುತ್ತೆ. ಸೊ ಬನ್ನಿ ಮುಂದೆಗಡೆ ರೆಡ್ ಕಲರ್ ಕಾರ್ ಇನ್ಫಾರ್ಮೇಷನ್ ಹೇಳ್ತೇನೆ. ಕ್ಯಾಡಿಲ್ಯಾಕ್ ಫ್ಲೀ ವುಡ್
ನಂಬರ್ ಬಂದುಬಿಟ್ಟು 1946, ಒರಿಜಿನಲ್ ಬಂದುಬಿಟ್ಟು USA, ಇಂಜನ್ ನಂಬರ್ 4060 cc, ಸ್ಪೀಡ್ ಬಂದುಬಿಟ್ಟು 150 ಹರ್ಟ್ಸ್, ಟ್ರಾನ್ಸ್ಮಿಷನ್ ಬಂದುಬಿಟ್ಟು 4 ಸ್ಪೀಡಲ್ಲಿ ರನ್ ಆಗುತ್ತೆ. ಶವರ್ಲೆ ಇಂಪಾಲ ಮಾಡೆಲ್ ನಂಬರ್ 1916, ಒರಿಜಿನಲ್ ಬಂದುಬಿಟ್ಟು USA, ಇಂಜನ್ ನಂಬರ್ 3859 cc, ಪವರ್ ಬಂದುಬಿಟ್ಟು 3050, ಸ್ಪೀಡ್ ಬಂದುಬಿಟ್ಟು 3 ಮ್ಯಾನ್ವಲಿ ರನ್ ಆಗುತ್ತೆ. ಹಾಗೂ ಇದು ಮೂವೀಸಲ್ಲಿ ನೀವು ನೋಡ್ತಾ ಇರ್ಬೋದು, ರಾಜೇಶ್ ಖನ್ನಾ ಇದು ತುಂಬ ಯೂಸ್ ಮಾಡ್ತಾ ಇರೋದು ಇಂಪಾಲ ಕಾರು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಹಿಲ್ ಮ್ಯಾನ್ ಹಂಟರ್, ಮಾಡೆಲ್ ನಂಬರ್ 1967, ಒರಿಜಿನಲ್ UK, ಇಂಜನ್ ನಂಬರ್ 1752 cc, ಪವರ್ ಬಂದುಬಿಟ್ಟು 74, ಟ್ರಾನ್ಸ್ಮಿಷನ್ 4 ಸ್ಪೀಡ್ ಮ್ಯಾನ್ವಲಿ ರನ್ ಆಗುತ್ತೆ. ಸೊ ಬನ್ನಿ ಕೆಳಗಡೆ ಹೋಗೋಣ. ಇಲ್ಲಿ ಮೇಲೆಗಡೆ ನೀವು ನೋಡ್ತಾ ಇರ್ಬೋದಲ್ಲ. ಸೊ 3 ರೌಂಡ್ಸ್ ಹಾಕ್ಬಿಟ್ಟು ನಾವು ಕೆಳಗಡೆ ಹೋಗಬೇಕು. ಬನ್ನಿ ಹೋಗೋಣ. ಹೋಗ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ. ನಾನು ಕೆಳಗೆ ಹೋಗ್ತಾ ಇದ್ದೀನಿ. ಅದ್ಭುತವಾಗಿ ತುಂಬ ಸಖತ್ತಾಗಿದೆ. ಓಲ್ಡ್ ಕಾರ್ಸ್ ಇದೆ. ಸೊ ಓಲ್ಡ್ ಜನರೇಷನ್ ಅವ್ರು ಯೂಸ್ ಮಾಡೋ ಕಾರ್ಸ್ ಪಯಣದಲ್ಲಿರೋದು. ಸೊ ಇದಕ್ಕೆ ಇದು ಸ್ಪೆಷಲ್ ಆಗಿ ಪ್ಲೇಸ್ ಅಂತ ಕರೀತಾರೆ. ಸೊ ಬನ್ನಿ ನೀವು ವಿಸಿಟ್ ಮಾಡಿ, ಡಿಫ್ರೆಂಟ್ಸ್ ಓಲ್ಡ್ ಕಾರ್ಸ್ನ ನೀವು ನೋಡ್ತೀರಾ. ತುಂಬ ಅದ್ಭುತ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಕಾರ್ಸ್. ಯೂಶ್ವಲಿ ನಾನು ಕೂಡ ನೋಡಿದ್ದಿಲ್ಲ ಓಲ್ಡನ್ ಡೇಸ್ ಕಾರ್ಸಲ್ಲಿ. ಯೂಶ್ವಲಿ ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಬಟ್ ರಿಯಲಲ್ಲಿ ಇಲ್ಲಿ ನೋಡ್ಬೋದು ಲೈವ್ ಆಗ. ಸೊ ಬನ್ನಿ ಪಯಣಕ್ಕೆ ನೀವು ಕೂಡ ನೋಡಿ ಅನ್ನೋದು ಈ ಬ್ಲಾಗಲ್ಲಿ ನಿಮ್ಗೆ ಹೇಳ್ತೇನೆ. ಸೊ ಬನ್ನಿ ಮುಂದೆಗಡೆ ಇನ್ನು ಕಾರ್ಸ್ ಇದೆ, ನಿಮಗೆ ತೋರಿಸ್ತೇನೆ. ಬನ್ನಿ ಹೋಗೋಣ. ಆವಾಗಿನ ಜನ್ರೇಷನದಲ್ಲಿ ನಾವು ಇದು ಬಜಾಜ್ ಯೂಸ್ ಮಾಡ್ತಾ ಇದ್ವಿ ಅವಾಗ ಈ ಥರ. ಇವಾಗೆಲ್ಲ ಸ್ಕೂಟಿಗಳನ್ನು ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಕಲ್ ಸ್ಕೂಟಿಗಳು ಬಂದುಬಿಟ್ಟಿದೆ. ಸೊ ಅವಾಗ ಬಜಾಜ್ ಫೇಮಸ್ ಇತ್ತು ಈ ಥರ ಬೈಕ್ಸ್. ಇದು ಬಂದುಬಿಟ್ಟು ಮಿಲಿಟ್ರಿ ಟ್ರಕ್. ನೋಡಿ ಯಾವ ಥರ ಇತ್ತು ಮಿಲಿಟ್ರಿ ಟ್ರಕ್ ಆವಾಗ. ಎಷ್ಟು ಚೆನ್ನಾಗಿ, ಎಷ್ಟು ಅದರ ಟಯರ್ಗಳು ನೋಡಿ ಎಷ್ಟು ದಪ್ಪ ಇತ್ತು. ಸೊ ಇದು USA ರೆಡಿ ಆಗಿದ್ದು ಮಿಲಿಟ್ರಿ ಟ್ರಕ್ ನೋಡ್ತಾ ಇರ್ಬೋದು. ಹಾಗೂ ಆ ಥರ ಇದೆ ಆವಾಗ USA ಈ ಥರ ಡಿಫ್ರೆಂಟ್ ಆಗಿದೆ ನೋಡಿ. ಯೂಶ್ವಲಿ ಔಟ್ ಆಫ್ ಕಂಟ್ರಿಯಲ್ಲಿ ನೋಡ್ಬೋದು, USA ಈ ಥರ ಯೂಸ್ ಮಾಡ್ತಾ ಇರ್ಬೋದು. ಸೊ ಅವರು ಆ್ಯಕ್ಚುಲಿ ಅರ್ಧ ಸ್ವಲ್ಪ ಆ ಥರನೇ ಇದೆ. ಸೊ ನೋಡಿ ನೋಡ್ತಾ ಇರ್ಬೋದು, ದಿಸ್ ಆಲ್ ಜೀಪ್ಸ್. ಸೊ ಈವನ್ ದಿಸ್ ಆಲ್ಸೋ ದೇ ಯೂಸ್ ಇನ್ USA ಯೂಶ್ವಲಿ. ಸೊ ಕೆಲವೊಂದು ಇದು ನೋಡಿರ್ಬೋದು ರಾಕಿ ಬಾಯ್. ಸೊ ದಿಸ್ ಇಸ್ ದೇ ಯೂಸ್ ಇನ್ USA. ಗೊತ್ತಲ್ಲ ನಮ್ಮ ಕರ್ನಾಟಕದ ಕನ್ನಡಿಗದು ಫೇಮಸ್ ಲಾರಿಗಳು. ಸೊ ಇದು ಲಾರಿಗಳು ನಿಮ್ಗೆ ಗೊತ್ತಿರ್ಬೋದು. ಕಂಟ್ರಿಯಲ್ಲಿ ಯೂಸ್ ಮಾಡೋದು ಯೂಶ್ವಲಿ ಔಟ್ ಆಫ್ ಕಂಟ್ರಿಯಲ್ಲಿ ಅಂತಾರಲ್ಲ. ಅಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ನಿಂತಿದ್ದು ಕಾರಲ್ಲೇ ನೋಡಿ. ಸೊ ಇವೆಲ್ಲ ಅಂಬಾಸಿಡರ್ ಕಾರ್ಸ್ ಅಂತ ಕರಿತೀವಿ. ಸೊ ಯಾವ ಥರ ಇದೆ ನಮ್ಮ ಇಂಡಿಯಾದು ಮೊಟ್ಟ ಮೊದಲನೇದು ನೀವು ನೋಡ್ತಾ ಇರ್ಬೋದು ಟ್ಯಾಕ್ಸಿ. ಸೊ ಹಾಗೂ ಇಲ್ಲಿ ರೆಡ್ ಕಾರ್ಸ್ ಇದೆ. ಇಲ್ಲೆಲ್ಲ ಜರ್ಮನಿ, ಇಟಾಲಿ, ಫ್ರಾನ್ಸ್, USA ಹಾಗೂ ತುಂಬ ರಿಯಾಟೋ, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಟ್ರೀಸ್ ಕಾರ್ಸ್ ಇದೆ. ಬೆನ್ಸ್ ಇದೆ, BMW ಇದೆ. ಸೊ ನೋಡ್ತಾ ಇರ್ಬೋದು ಇದು ಬೆನ್ಸ್. ಹಾಗೂ ಮತ್ತು ಡಿಫ್ರೆಂಟ್ ಕಲರ್ಸ್ ಆಫ್ ಕಾರ್ಸ್ ನೀವು ಪಯಣದಲ್ಲಿ ನೋಡ್ಬೋದು. ಸೊ ನೀವು ಬನ್ನಿ ನೋಡಿ, ನಿಮಗೆ ಕೂಡ ಖುಷಿ ಆಗುತ್ತೆ ನೋಡಿ. ಎಷ್ಟೊಂದು ಕಾರ್ಗಳಿದೆ ನೋಡೋಕ್ಕೆ. ತುಂಬ ನನಗಂತೂ ಸಂತೋಷ ಆಯಿತು. ಅಮೆರಿಕದವ್ರು ಹಿಂಗೆ ಟ್ರಕ್ನಲ್ಲಿ ಯೂಸ್ ಮಾಡೋದು ಯೂಶಲಿ USA ಆಮೇಲೆ ಔಟ್ ಆಫ್ ಕಂಟ್ರಿ ಈ ಥರ 3790 ಯೂಸ್ ಮಾಡ್ತಾರೆ. ಪವರ್ ಬಂದ್ಬಿಟ್ಟು 94 HP, ಟ್ರಾನ್ಸ್ಮಿಷನ್ 4 ಓಡುತ್ತೆ, 4 ಸ್ಪೀಡಲ್ಲಿ ಓಡುತ್ತೆ ಮ್ಯಾನ್ವಲಿ. ಕಾರ್ ಬಂದ್ಬಿಟ್ಟು ಮರ್ಸಿಡೀಸ್. ಎಷ್ಟು ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಮರ್ಸಿಡೀಸ್ ಬೆಂಜ್. ಸೊ ದಿಸ್ ಇಸ್ ಟೆಂಪೋ. Then one more car here. JCB. This is Tata Alto.
ಇಲ್ಲಿ BMW ಇದೆ ಹಾಗೂ ಬೆನ್ಸ್ ಇದೆ. ಸೊ ಡಿಫ್ರೆಂಟ್ ಮಾಡೆಲ್ಸ್ ಬೆನ್ಸ್ ಆಗಿರ್ಬೋದು, BMW ಆಗಿರ್ಬೋದು, ಪ್ರತಿಯೊಂದು ಡಿಫ್ರೆಂಟ್ ಕಾರ್ಸ್ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಪಯಣದಲ್ಲಿ ಮೊದಲೇ ಬಾರಿ ಇಂಡಿಯಾದಲ್ಲಿ ಕಾರ್ಸ್ ಅಂತಂದರೆ ನೀವು ಇಲ್ಲೇ ನೋಡ್ಬೋದು. ಪಯಣಕ್ಕೆ ಬನ್ನಿ, ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಎಕ್ಸ್ಪ್ಲೋರ್ ಮೆನಿ ಥಿಂಗ್ಸ್ ಇನ್ ಪಯಣ. ಸೊ ಇಲ್ಲಿ ಒಳಗಡೆ ರಹಸ್ಯಮಯ ಜಗದನ್ನು ಕರ್ಕೊಂಡು ಹೋಗ್ತೇನೆ. ಇದು ಬಂದ್ಬಿಟ್ಟು ಓಲ್ಡ್ ಬ್ರಿಟಿಷ್ ಕಾಲದಲ್ಲಿ ಯಾವ ಥರ ಸಾಮಾನುಗಳನ್ನು ಯೂಸ್ ಮಾಡ್ತಾರೆ ಇಲ್ಲಿ ಹಾಕಿದ್ದನ್ನು ನಿಮ್ಗೆ ತೋರಿಸ್ತೇನೆ. ಸೊ ನೋಡಿ, ಇದು ಬಂದ್ಬಿಟ್ಟು ಸ್ಪೂನು ಹಾಗೂ ಟ್ರೇಸು ಯಾವ ಥರ ಇತ್ತು ನೋಡಿ. ಕಟ್ಟಿಗೆ ಟ್ರೇ ಆಗಲಿ, ಒಂದು ಕಟ್ಟಿಗೆ ಸ್ಪೂನ್ ಆಗಲಿ, ಹಾಗೂ ಗರ್ಗಸ ಆಗಲಿ, ಹಾಗೂ ನಾವು ಬಾಣಲೆಗಳು ನೋಡಿ ಹೇಗಿರುತ್ತೆ, ಕುದಿದ ನೀರು ಅದನ್ನು ಬಿಸಿ ಮಾಡ್ತಾಯಿದ್ರು. ಹಾಗೂ ಚರಕ ಅಂತ ಕರಿತೇವೆ ನೋಡಿ, ಇಲ್ಲಿ ಭರಣಿ ಅಂತ ಕರಿತೀವಿ ಇದಕ್ಕೆ. ಸೊ ಪ್ರತಿಯೊಂದು ಓಲ್ಡ್ ಜನರೇಷನ್ ಸಾಮಾನುಗಳು ಇತ್ತು, ತುಂಬ ಅದ್ಭುತವಾಗಿತ್ತು, ಎಷ್ಟು ಚೆನ್ನಾಗಿ ಇಟ್ಟಿದ್ರು ನೋಡಿ. ಸೊ ಒಂಥರ ಇದು ಮ್ಯೂಸಿಯಂ, ಅಂದರೆ ಚಿಕ್ಕ ಮ್ಯೂಸಿಯಂ, ಹಳೇ ಕಾಲದ ಸಾಮಾನುಗಳು. ಆವಾಗಿಂದ ನಮ್ಮ ಅಜ್ಜಿ ತಾತ ಜನರೇಷನಲ್ಲಿ ನೋಡಿ ಯಾವ ಥರ ಇತ್ತು. ಸೊ ಆವಾಗ ಹೇಗೆ ಕುಟ್ತಿದ್ರು, ಹೇಗೆ ಬೊಗಣಿಗಳು ಇತ್ತು. ಸೊ ಎಲ್ಲ ಬಂದ್ಬಿಟ್ಟು ತಾಮ್ರ ಸಾಮಾನುಗಳನ್ನೇ ಯೂಸ್ ಮಾಡ್ತಾ ಇದ್ರು ಆವಾಗಿನ ಜನ್ರೇಷನಲ್ಲಿ. ಯಾಕಂದರೆ ಆ ತಾಮ್ರ ಸಾಮಾನಲ್ಲಿ ಊಟ ಮಾಡಿದರೆ ತುಂಬ ಶಕ್ತಿ ಅಂತ ಅಂತಾರೆ. ಸೊ ಇಲ್ಲಿ ನೋಡಿ, ತಾಮ್ರದು ಪ್ಲೇಟ್ ಇತ್ತು, ಒಂದು ದೊಡ್ಡದಾಗಿ, ಎಷ್ಟು ದೊಡ್ಡದಾಗಿ ತಾಮ್ರದು ಒಂದು ಇದು ಥರ ಇತ್ತು. ಹಾಗೂ ಪ್ಲೇಟ್ಸ್ ಆಗಲಿ, ತಟ್ಟೆಗಳಾಗಲಿ ನೋಡಿ, ಮತ್ತು ಹಾಗೂ ಈ ಥರ ಇತ್ತು. ಒಂದು ದೊಡ್ಡದಾಗಿ ಕೂಡ ತಾಮ್ರದ್ದು ಇತ್ತು, ಅದರಲ್ಲಿ ಅಡುಗೆ ಕೂಡ ಮಾಡ್ಬೋದು ಎಷ್ಟು ಜನಕ್ಕೆ ಅಂತ. ಸೊ ಬನ್ನಿ, ನಾನು ಇನ್ನು ಮುಂದೆಗಡೆ ತೋರಿಸ್ತೇನೆ. ಪ್ಲೇಟ್ ಅಂತೂ ತುಂಬ ಇತ್ತು. ಹಾಗೂ ಇಲ್ಲಿ ಬಂದುಬಿಟ್ಟು ನಾವು ಯೂಶಲಿ ಓಲ್ಡ್ ಜನರೇಷನಲ್ಲಿ ಟಿ ವಿ ಇದ್ದಿದ್ದಿಲ್ಲ, ಇದನ್ನೇ ಅವರು ಸ್ಟಾರ್ಟ್ ಮಾಡಿ ಟಿ ವಿನ ಪ್ರೊಜೆಕ್ಟರ್ ಥರ ಹೇಗಿತ್ತು, ನಾವಿವಾಗ ಪ್ರೊಜೆಕ್ಟರ್ ಅಂತೀವಲ್ಲ, ಆಗಿನ ಜನರೇಷನಲ್ಲಿ ಅದು ಅಂತಿದ್ರು. ಸೊ ಇದು ಬಂದುಬಿಟ್ಟು ಟೈಪ್ರೈಟರು ಮೂಲಕವಾಗಿ ಅವರು ಲೆಟರನ್ನು ಕಳಿಸ್ತಿದ್ರು, ಟೈಪ್ ಮಾಡ್ತಿದ್ರು. ಏನಕ್ಕಂದರೆ ಮುಂಚಿನ ಜನರೇಷನಲ್ಲಿ ಟೆಕ್ನಾಲಜಿ ಅಷ್ಟು ಫಾಸ್ಟ್ ಇದ್ದಿದ್ದಿಲ್ಲ. ಸೊ ಇವಾಗ ಟೆಕ್ನಾಲಜಿ ತುಂಬ ಫಾಸ್ಟ್ ಆಗೋದ್ರಿಂದ ಅವರು ಈ ಥರ ಇತ್ತು. ಸೊ ಇದು ಬಂದುಬಿಟ್ಟು ಟೆಲಿಫೋನ್ಸ್ ನೋಡಿ ಹೇಗಿತ್ತು, ಆವಾಗಿನ ಫೋನ್ಗಳು ನೋಡಿ ಯಾವ ಥರ ಇತ್ತು. ನಮಗಂತೂ ನೋಡಿಬಿಟ್ಟು ಖುಷಿ ಆಯಿತು. ಅದು ಬಂದುಬಿಟ್ಟು ಸ್ಟೆಥೋಸ್ಕೋಪ್, ನಿಮಗೆಲ್ಲರೂ ಗೊತ್ತಿರೋಂಥದ್ದು. ಇದು ಬಂದುಬಿಟ್ಟು ಏನಪ್ಪ ಅಂತಂದರೆ ಓಲ್ಡ್ ಜನರೇಷನು ಕೆಲವೊಂದು ಬುಕ್ಸ್ ಬರೆದಿದ್ದು ಒಂದು ಗ್ರಂಥ ಅಂತ ಕರಿಬೋದು. ಸೊ ಇದೆಲ್ಲ ಒಂದು ಗ್ರಂಥಗಳಾಗಲಿ, ಅವರದು ಗ್ರಂಥಗಳು ಬರೆದಿದ್ದು, ಇದು ಲಿಟ್ರೇಚರ್ ಅಂತ ಕರಿಬೋದು. ಇಟ್ಸ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಅವರು ಪ್ರತಿಯೊಂದು ಬರೆದಿಟ್ಟಿದ್ರು. ಸೊ ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು ಯಾವ ಥರ ಇತ್ತು. ಸೊ ಹೀಗೆ ನಾನು ನೋಡ್ತಾ ಇದ್ದೆ, ಚೆನ್ನಾಗಿತ್ತು. ಆವಾಗಿಂದ ಜನರೇಷನಲ್ಲಿ ಯಾವ ಥರ ಅವರು ಬರೆದಿಟ್ಟಿದ್ರು, ಪ್ರತಿಯೊಂದು ಬುಕ್ಕಾಗಲಿ ಪ್ರತಿಯೊಂದು ನೋಡಿ ಯಾವ ಥರ ಅವ್ರು ಇಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಇಂಡಿಯನ್ ರುಪೀಸ್ ಕಾಯಿನ್ಸ್. ಸೊ ಇದು ಎಷ್ಟು ಡಿಫ್ರೆಂಟ್ ಕಾಯಿನ್ಸ್ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಪ್ರತಿ ವರ್ಲ್ಡ್ ಕಾಯಿನ್ಸ್ ಇದೆ ಇಲ್ಲಿ, ನಾಟ್ ಓನ್ಲಿ ಇಂಡಿಯಾ, ಇಲ್ಲಿ ಔಟ್ ಆಫ್ ಕಂಟ್ರಿದು ಎಲ್ಲ ಕಾಯಿನ್ಸ್ ನೋಡ್ತಾ ಇರ್ಬೋದು. ಹಾಗೂ ಅಮೆರಿಕಾ ಆಗಲಿ, US ಆಗಲಿ, UK ಆಗಲಿ, ಮತ್ತು ಫ್ರಾನ್ಸ್, ಇಟಾಲಿ, ಜಪಾನ್, ರಷ್ಯಾ, ಯುರೋಪ್, ಪ್ರತಿ ಒಂದು ಕಂಟ್ರಿದು ಇದು. ಹಾಗೂ ಇದು ಸ್ಟ್ಯಾಂಪ್, ನಮಗೆ ಗೊತ್ತಿರ್ಬೋದು ನಿಮಗೆ ಸ್ಟ್ಯಾಂಪ್. ನಾವು ಯೂಶಲಿ ಆವಾಗಿನ ಜನ್ರೇಷನಲ್ಲಿ ನಾವು ಇದಕ್ಕೆ ಹೋಗ್ತಾ ಇದ್ವಿ. ಸೊ ಇಲ್ಲಿ ಒಂದು ನೋಡಿ ಕಾಯಿನ್ಸು, ದುಬೈ, ಕತರ್, ಎಲ್ಲ ಥರ ಡಿಫ್ರೆಂಟ್ ಕಾಯಿನ್ಸ್ ನಿಮಗೆ ಕಾಣ್ತಾ ಇರ್ಬೋದು. ಸೊ ಹಾಗೂ ಇಲ್ಲಿ ಸ್ಟ್ಯಾಂಪ್ ಕೂಡ ನೋಡಿ ಯಾವ ಥರ ಇದೆ, ಡಿಫ್ರೆಂಟ್ ಕಂಟ್ರೀಸ್ ಸ್ಟ್ಯಾಂಪ್ಸ್ ಇದೆ, ನಾಟ್ ಓನ್ಲಿ ಇಂಡಿಯಾ. ಸೊ ಬೇರೆ ದೇಶಗಳು ಸ್ಟ್ಯಾಂಪು ಕೂಡ ನಾವು ಇಲ್ಲಿ ಯೂಸ್ ಮಾಡ್ತೇವೆ. ಮುಂಚಿನ ಕಾಲದಲ್ಲಿ ನಾವು ಲೆಟರ್ಸ್ಗಳನ್ನು ನಾವು ಕಳಿಸ್ತಾ ಇದ್ವಿ. ಸೊ ಅವಾಗೆ ನಮಗೆ ಏನಿತ್ತು, ಲೆಟರ್ ಮೂಲಕದಿಂದ ನಾವು ಮಾತಾಡ್ತಾ ಇದ್ದೀವಿ. ಸೊ ನಾವು ಈಗಿನ ಜನರೇಷನಲ್ಲಿ ಕಾಲ್ ಆಗಲಿ, ಒಂದು ವಾಟ್ಸಪ್ ಚಾಟ್ ಆಗಲಿ, ಆ ಥರ ನಾವು ನಡೆಸ್ಕೊತ ಬರ್ತಾ ಇದ್ವಿ. ಸೊ ಓಲ್ಡ್ ಜನರೇಷನ್ದು ನೋಟ್ಸ್ ನೋಡ್ಬೋದು. US, UK, ದುಬೈ, ಕೆನಡಾ, ಆಸ್ಟ್ರೇಲಿಯಾ, ಇರಾನ್, ಇರಾಕ್. ಸೊ ಎಲ್ಲ ಥರ ಡಿಫ್ರೆಂಟ್ ನೀವು ರುಪೀಸ್ ಕೂಡ ನೋಡ್ಬೋದು ಇಲ್ಲಿ. ಸೊ ನಮ್ಮ ಇಂಡಿಯನ್ ರುಪೀಸ್ ಕೂಡ ಇತ್ತು, ಬ್ರಿಟಿಷ್ ರೊಕ್ಕ ಕೂಡ ಇತ್ತು. ಪ್ರತಿ ಒಂದು ಡಿಫ್ರೆಂಟ್ ನೀವು ಮನಿ ನೋಡ್ಬೋದು ಇಲ್ಲಿ.
ಸೊ ನಾನು ನಿಮಗೆ ತೋರಿಸ್ತಾ ಇದ್ದೆ. ನನಗಂತೂ ತುಂಬ ಖುಷಿ ಆಯಿತು ಈ ಮ್ಯೂಸಿಯಮ್ಗೆ ಬಂದುಬಿಟ್ಟು. ಯಾಕಂದರೆ ನಾನು ಎಲ್ಲ ನೋಡ್ತಾ ಇದ್ದೆ. ವಾವ್, ಎಷ್ಟು ಚೆನ್ನಾಗಿದೆ ನೋಡಿ. ಪ್ರತಿಯೊಂದು ಕಾಯಿನ್ಸ್ ನೋಡ್ದಂಗೆ ಆಯಿತು, ಪ್ರತಿಯೊಂದು ನೋಟ್ ನೋಡ್ದಂಗೆ ಆಯಿತು. ಸೊ ಎಲ್ಲ ಥರ ಓಲ್ಡ್ ಜನರೇಷನ್ದು ನಾವಿಲ್ಲಿ ನೋಡ್ಬೋದು. ಸೊ ನೀವು ವಿಸಿಟ್ ಮಾಡಿ ಅನ್ನುತ್ತಾ ಈ ಪ್ಲೇಸಲ್ಲಿ ನಾನು ಹೇಳ್ತೇನೆ. ಸೊ ನೋಡಿ, ನಮ್ಮ ಇಂಡಿಯನ್ ರುಪೀಸೂ ಇದೆ 20 ರುಪೀಸ್. ಆವಾಗಿಂದ ಓಲ್ಡ್ ನೋಟ್, ಇವಾಗೆ ನೋಟು ನಮಗೆ 20 ರುಪೀಸ್ ನೋಟೇ ಇಲ್ಲ. ಸೊ ಎಲ್ಲ ಓಲ್ಡ್ ಜನರೇಷನ್ ನೋಟ್ಸನ್ನು ಇಲ್ಲಿ ಈ ಒಂದು ಬಾಕ್ಸಲ್ಲಿ ಇತ್ತು. ಯುರೋಪ್, ರಷ್ಯಾ, ಪ್ರತಿ ಒಂದು ಕಾಯಿನ್ಸ್, ಪ್ರತಿ ಒಂದು ನೋಟ್ಸ್ ನೀವು ಡಿಫ್ರೆಂಟ್ ಥರ ಆವಾಗಿನ ಜನ್ರೇಷನ್ ಮ್ಯೂಸಿಕ್ಗಳು ನೋಡಿ ಹೇಗಿತ್ತು. ಸೊ ನಾವು ಇವಾಗ ಮ್ಯೂಸಿಕ್ ಆಟೋಮೆಟಿಕಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿ ಹಾಕ್ತೇವೆ. ಬಟ್ ಅವ್ರ ಜನ್ರೇಷನಲ್ಲಿ ಈ ಥರ ಇತ್ತು ಮ್ಯೂಸಿಕ್, ಪ್ರತಿಯೊಂದು ಡಿಫ್ರೆಂಟ್ ಸಿಸ್ಟಮ್ ಆಗಿತ್ತು. ಹಾಗೂ ಇಲ್ಲೆಲ್ಲ ಫೋಟೋಗಳಿತ್ತು. ನನಗೆ ಫೋಟೋಸ್ ಬಗ್ಗೆ ನೋಡಿಬಿಟ್ಟು ನಾನು ಫೋಟೋಸ್ ಕೂಡ ವಿಡಿಯೋ ಮಾಡಿದೆ. ಏಕೆಂದರೆ ಇದು ಹಳೆ ಮಹಾರಾಜ ಕಾಲದ ಫೋಟೋಸ್ ಇದೆ. ಪ್ರತಿಯೊಂದು ಡಿಫ್ರೆಂಟ್ ಯೂಶಲಿ ಮೈಸೂರು ಒಡೆಯದು ಫೋಟೋಸ್, ಧರ್ಮ ಅವರದ್ದು ಕೂಡ ಇತ್ತು. ಸೊ ಇಲ್ಲಿ ಪ್ರತಿಯೊಂದು ಫೋಟೋಸ್ ಡಿಫ್ರೆಂಟ್ ಥರ ಫೋಟೋಸ್ ನೀವು ನೋಡ್ತಾ ಇರ್ಬೋದು. ಯೂಶಲಿ ಮೈಸೂರು ಒಡೆಯರ್ದು ಫೋಟೋಸ್ ಇತ್ತು, ಅವ್ರ ಹಿಸ್ಟ್ರಿ ಕೂಡ ಇತ್ತು. ಹಾಗೂ ಇದು ಬಂದುಬಿಟ್ಟು ಲ್ಯಾಂಪ್ಸ್ ನೋಡಿ. ಮುಂಚೆ ಕಾಲದಲ್ಲಿ ಲ್ಯಾಂಪ್ಸ್ ಯಾವ ಥರ ಯೂಸ್ ಮಾಡ್ತಿದ್ವಿ, ಯಾರನ್ನ ಲ್ಯಾಂಪ್ನ ರೆಡಿ ಮಾಡಿದ್ದು, ಯಾರನ್ನ ಲೈಟ್ನ ರೆಡಿ ಮಾಡಿದ್ದು ಅಂತ ಇಲ್ಲಿ ಪ್ರತಿಯೊಂದು ಅವ್ರ ಹಿಸ್ಟ್ರಿ ಆಗಿತ್ತು. ಸೊ ಇಲ್ಲಿ ನೋಡಿ ಯಾವ ಥರ ಇತ್ತು ಇದು ಮಷೀನ್. ಸೊ ಈಗ ನಾವು ಜನರೇಷನಲ್ಲಿ ನಾವು ಮಷಿನ್ಸ್ಗಳಾಗಲಿ ಲೈಟ್ಗಳಾಗಲಿ ಬಂದರಿಂದ ನಾವು ಲ್ಯಾಂಪ್ಗಳನ್ನು ಯೂಸ್ ಮಾಡಲ್ಲ. ಇವೆಲ್ಲ ಓಲ್ಡ್ ಜನರೇಷನ್ ಸ್ಟ್ಯಾಚ್ಯೂ ಆಗಿತ್ತು. ನಾನು ಒಂದು ತೋರಿಸ್ತಾ ಇದ್ದೇನೆ. ಸೊ ಓಲ್ಡ್ ಜನರೇಷನ್ ಸ್ಟ್ಯಾಚ್ಯೂ ನೋಡಿ ಹೇಗಿತ್ತು ಆವಾಗ. ಇವಾಗಿನ ಸ್ಟ್ಯಾಚ್ಯೂ ಬೇರೆ ಇರುತ್ತೆ, ಬಟ್ ಓಲ್ಡ್ ಜನರೇಷನ್ ಸ್ಟ್ಯಾಚ್ಯೂ ಕೈಯಿಂದ ಮಾಡಿದ್ದು. ಸೊ ಇದೊಂದು ಒಂಥರ ಮೆಷೀನು. ಇದು ಮಷೀನ್ ಬಂದುಬಿಟ್ಟು ಏನು ಅಂತಂದರೆ ಪ್ರಿಂಟಿಂಗ್ ಪ್ರೆಸ್. ಇದು ಪ್ರಿಂಟ್ ಪ್ರೆಸ್ ಹೇಗಿರುತ್ತೆ, ಪ್ರತಿಯೊಂದು ಪ್ರಿಂಟ್ ಮಾಡಿ ಆಚೆ ತೆಗೆಯೋದು, ಇದು ಪ್ರಿಂಟಿಂಗ್ ಪ್ರೆಸ್ ಮಷೀನ್. ಸೊ ಆವಾಗಿನ ಕಾಲದಲ್ಲಿ ನೋಡು ಹೇಗಿತ್ತು. ಇವಾಗ ನಾವು ಆಟೋಮೆಟಿಕ್ ಎಲ್ಲ ಮಾಡ್ತೇವೆ. ಸೊ ಇದೊಂದು ದೊಡ್ಡ ಬುಲೆಟ್ ಥರ ಗನ್ ಥರ ಇತ್ತು ಏನಂತ ಅಂದ್ಬಿಟ್ಟು. ಸೊ ಇವೆಲ್ಲ ಬಂದುಬಿಟ್ಟು ರಾಣಿ ಝಾನ್ಸಿ ಕಿ ರಾಣಿ ಆಗಲಿ, ಕಿತ್ತೂರಿ ರಾಣಿ ಚೆನ್ನಮ್ಮ ಆಗಲಿ, ಪ್ರತಿಯೊಬ್ಬರು ಇವರು ಲೈಕ್ ರಾಜ ಒಡೆಯವರು ಇವೆಲ್ಲನ ಯೂಸ್ ಮಾಡ್ತಾಯಿದ್ರು. ಸೊ ಅವರು ಕತ್ತಿಗಳಾಗಲಿ ಚೂರಿಗಳಾಗಲಿ ನೋಡ್ಬೋದು. ಆವಾಗಿನ ಓಲ್ಡ್ ಜನರೇಷನ್ ಕತ್ತಿಗಳೆಲ್ಲ ನಾನು ನೋಡ್ತಾ ಇದ್ದೆ. ನನಗಂತೂ ತುಂಬ ಅದ್ಭುತ ಖುಷಿಯಾಗ ವಿದ್ಯೆದಲ್ಲಿ ಕತ್ತಿಗಳು, ಬುಲೆಟ್ಸ್, ಗನ್ಸ್ ನೋಡಿ. ಗನ್ಸ್ ಯಾವ ಥರ ಇತ್ತು ಓಲ್ಡ್ ಜನರೇಷನಲ್ಲಿ. ಯೂಶಲಿ ಬ್ರಿಟಿಷ್ ಕಾಲದಲ್ಲಿ ಗನ್ಸ್ ಈ ಥರನೇ ಯೂಸ್ ಮಾಡ್ತಾಯಿದ್ರು. ಇವಾಗ ಜನ್ರೇಷನ್ ಬುಲೆಟ್ಸ್ ಬೇರೆ ಥರ ಇದೆ. ಸೊ ಹಾಗೆ ನಾನು ಎಲ್ಲ ಕಡೆ ನೋಡಿಬಿಟ್ಟು ನನಗಂತೂ ತುಂಬ ಖುಷಿ ಆಯಿತು. ಸೊ ಇವೆಲ್ಲ ಓಲ್ಡ್ ಜನರೇಷನ್ ಸಾಮಾನು ನೋಡಿ ಹೇಗಿದೆ. ಸೊ ಆವಾಗಿನ ಜನ್ರೇಷನಲ್ಲಿ ನಾವು ಹೇಗೆ ವೇಟ್ ಚೆಕ್ ಮಾಡ್ತಾಯಿದ್ವಿ, ವೇಟ್ ಮಾಡೋದು ಒಂದು ನೋಡ್ತಾಯಿದ್ವಿ. ಮಷೀನ್ಸ್ ಭರಣಿ ಆಗಲಿ. ಸೊ ಇದು ನೋಡಿ ಹೇಗಿದೆ. ಈ ಥರ ಪ್ರತಿಯೊಂದು ವಸ್ತುಗಳಿತ್ತು. ಅಲ್ಲಿ ಟೀ ಮಾಡಿದ್ದು ನೋಡಿ ಹೇಗಿತ್ತು. ಸೊ ಚಪಾತಿ ಮಾಡೋದು ಪ್ರತಿಯೊಂದು ಸಾಮಾನು ಎಷ್ಟು ಚೆನ್ನಾಗಿತ್ತು ಅಂತಂದರೆ ನಿಮಗೆ ಹೇಳೋಕ್ಕೆ ಆಗಲ್ಲ, ಕಣ್ಣು ಕೂಡ ನೋಡೋಕ್ಕೆ ಸಾಲಲ್ಲ, ಅಷ್ಟು ತುಂಬ ಚೆನ್ನಾಗಿತ್ತು ಈ ಮ್ಯೂಸಿಯಮ್. ಸೊ ನೀವು ಬನ್ನಿ, ವಿಸಿಟ್ ಮಾಡಿ, ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬನ್ನಿ ಅನ್ನುತ್ತಾ ಈ ವ್ಲಾಗ್ನಲ್ಲಿ ನಾನು ಹೇಳ್ತೇನೆ. ತುಂಬ ಅದ್ಭುತವಾಗಿತ್ತು ನಮ್ಮ ಪಯಣ. ಅದು ಎಲ್ಲ ಈ ವ್ಲಾಗ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ಚಾನಲ್ಗೆ ನೋಡ್ತಾ ಇರಿ ಅನ್ನೋತಾ ಈ ವ್ಲಾಗ್ನ ನಾನು ಏನು ಮಾಡ್ತಾಯಿದ್ದೀನಿ. ನೀವು ಬನ್ನಿ, ಎಂಜಾಯ್ ಮಾಡಿ. ಪಯಣಗೆ ಮೈಸೂರಲ್ಲಿ ತುಂಬ ಅದ್ಭುತವಾಗಿ, ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ಇವನ್ ನಿಮಗೆ ಗೊತ್ತಾಗುತ್ತೆ ಡಿಫ್ರೆಂಟ್ ಕಾರ್ಗಳಿದೆ, ತುಂಬ ನೋಡ್ಬೋದು. ಸೊ ಬನ್ನಿ, ಎಂಜಾಯ್ ಮಾಡಿ ಅನ್ನೋತಾ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಹ್ಯಾಪಿ ವೀಕೆಂಡ್ ಎವ್ರಿವನ್.